ಇಡೀ ಕರುನಾಡಿನ ಜನತೆ ಹೇಳ್ತಾ ಇರೋದು ಒಂದೇ, ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಬೇಡಿ. ನಮಗೆ ಕುಡಿಯೋದಕ್ಕೆ ನೀರಿಲ್ಲ, ಇದ್ರೆ ಬಿಡಬಹುದಾಗಿತ್ತು. ಕುಡಿಯೋದಕ್ಕೆ ನೀರಿಲ್ಲ ಅಂತಂದ್ಮೇಲೆ ನಾವು ಇನ್ನೆಲ್ಲಿಂದ ಬಿಡೋದಕ್ಕಾಗತ್ತೆ? ಇದೇ ಇಡೀ ರಾಜ್ಯದಾದ್ಯಂತ ಕೇಳಿ ಬರ್ತಾ ಇರುವಂತ ಸದ್ದು. ಹಂಗೆ ಮೈಸೂರಿನಲ್ಲೂ ಕೂಡ ಅಷ್ಟೇ ಪ್ರತಿಭಟನೆ ಭುಗಿಲೇಳ್ತಾ ಇದೆ. ಮೈಸೂರಿನಲ್ಲಿ ಖಾಲಿ ಬಿಂದಿಗೆಯನ್ನ ಹಿಡ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕುಡಿಯೋದಕ್ಕೆ ನೀರಿಲ್ಲ, ಖಾಲಿ ಕೊಡ ನಮ್ಮ ಹತ್ರ ಇರೋದು ಅಂತ. ವಿವಿಧ ಕನ್ನಡಪರ ಸಂಘಟನೆಗಳಿಂದ ಈ ಹೋರಾಟ ಆಗ್ತಾ ಇದೆ. ಸಿಡಬ್ಲ್ಯೂಆರ್ಸಿ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ತಮಿಳುನಾಡಿಗೆ ನೀರು ಬಿಟ್ರೆ ಉಗ್ರ ಪ್ರತಿಭಟನೆ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಮೇಕೆದಾಟು ಕಾಮಗಾರಿ ಆದಷ್ಟು ಬೇಗ ಆರಂಭ ಮಾಡಿ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಮೇಕೆದಾಟು ಕಾಮಗಾರಿಯನ್ನ ಆದಷ್ಟು ಬೇಗ ಆರಂಭ ಮಾಡಬೇಕು. ಡಿಪಿಆರ್ಎಸ್ ಸಲ್ಲಿಕೆ ಆಗಿಲ್ಲ, ಸಣ್ಣ ಪುಟ್ಟ ಚೇಂಜಸ್ ಮಾಡಬೇಕಾಗಿದೆ, ಮಾಡ್ತೀವಿ ಅಂತ ಹೇಳ್ತೀರಿ ಕಾಂಗ್ರೆಸ್ನವರು. ಆದಷ್ಟು ಬೇಗ ಮೇಕೆದಾಟು ಕಾಮಗಾರಿಯನ್ನ ಆರಂಭ ಮಾಡಿ, ಡಿಪಿಆರ್ ಕೊಡಿ, ಒಪ್ಪಿಗೆ ತಗೊಳ್ಳಿ, ಮಾಡಿ ಮೇಕೆದಾಟು ಯೋಜನೆ ಜಾರಿಗೆ ಬರುವಂತೆ ಮಾಡಬೇಕು ನೀವು. ಇದು ಮೈಸೂರಿನಲ್ಲಿ ಪ್ರತಿಭಟನಾಕಾರರ ಮಾತು. ಖಾಲಿ ಕೊಡ ಪ್ರದರ್ಶನ ಮಾಡಿ, ನಮ್ಮ ಹತ್ರ ಇರೋ ನಿಮಗೆ ಕೊಡಕ್ಕೆ ಏನೂ ಇಲ್ಲ, ಖಾಲಿ ಕೊಡ ನಮ್ಮ ಹತ್ರ ಇರೋದು, ನೀರಿಲ್ಲ, ಹೀಗಂತ ಸಂದೇಶ ಸಾರೋ ಪ್ರಯತ್ನ ಮಾಡಿದ್ದಾರೆ ಮೈಸೂರಿನಲ್ಲಿ ಹೋರಾಟಗಾರರು. ಹಾಕ್ತಾ ಇದ್ದಾರೆ.